ಫೋನ್ ಹಚ್ಚಿ ಮಾತಾಡಿದೇನಾ ಹುಡುಗಿಗೆ? ಹಾಂ ಇಲ್ಲ, ಇವತ್ತಿಲ್ಲೇ ಬರ್ತಾಳಲ್ಲ ಮಾತಾಡ್ತೀನಿ. ಸಿಟ್ಟಿಲೆ ಪಟ್ಟಿಲೆ ಕೇಳಕ್ಕೆ ಹೋಗ್ಬೇಡ, ಹಂಗೆ ಹಿಂಗಂತಲ್ಲ ಅಂತ ಕೇಳು. ಹ್ಞೂ ಸಿಟ್ಟಿಲೆ ಏನು ಕೇಳಂಗಿಲ್ಲ, ಹಂಗೆ ಕೇಳ್ತೀನಿ. ಸೌಭಾಗ್ಯಕ್ಕ ಸರೋಜ್ ಬಂದ್ಲನ್ನ, ಬಾ ಸರೋಜಿ ಒಳಗೆ. ಅಯ್ಯ ಬರ್ಮಣ್ಣಾರ ಬಂದ್ರನ, ಬರ್ರಣ್ಣ ಕುಂದ್ರ ಬರ್ರಿಟ್ಟ ಬರ್ರಿ. ಹ್ಞೂ ಯಾಕ ಕುಂದಿರ್ತೀವಿ. ಶಣ ಏನಾರು ಮನ್ಯಾಗ ಅದಾರನ್ನ? ಹ್ಞೂ ಅದಾರ, ಮುಕ್ಕೊಂಡಾರ, ಬಾರ ಕುಂದ್ರ ಬಾ. ಹೋಗವ ರಾಣಿ, ನಿಮ್ಮ ಅಪ್ಪನ ಕರೆದು ಸ್ವಲ್ಪ ಚಹಾ ನೀರು ತೊಂಬ ಹೋಗು. ಯಾಕ ಚಹಾ ಏನು ಬೇಡ, ಅನ್ನಾರನ್ನ ಕರೆದು ಬಿಡು, ಸ್ವಲ್ಪ ಜಲ್ದಿ ಮಾತಾಡಿ ಹೋಗ್ತೀವಿ. ಯಾಕವ ನಮ್ಮನ್ಯಾಗ ಕುಂದ್ರಂಗಿಲ್ಲ, ನೀರು ಕುಡಂಗಿಲ್ಲ ಏನ? ಕುಂದ್ರ ನೀನ ಕುಂದ್ರು. ಯಪ್ಪ ಅಲ್ಲಿ ಹೊರಗೆ ಸರೋಜ್ ಅಂಟಿರು ಅವ್ರ ಗಂಡ ಬಂದಾರ, ಕರೆಯಕತ್ತಾರಪ್ಪ ಬರ್ಬೇಕಂತ ಇದ್ದ. ಸರೋಜ್ ಅಂಟಿರ್ ಅಂತ ಬೇ, ಅತ್ತಿ ಮಾವ ಬಂದಾರಂತ ಹೇಳು. ಹ್ಞೂ ಯಪ್ಪ, ಅತ್ತಿ ಮಾವ ಬಂದಾರ, ನಿಮ್ಮನ್ನ ಕರೆಯತ್ತಾರ, ಹೊರಗೆ ಬರ್ಬೇಕಂತ. ಬರ್ಮಣ್ಣ ಕುಂದ್ರ, ಯಾಕೆ ನಿಂದಿರ್ತಿ, ಕುಂದ್ರ. ಇಲ್ಲಿ ತಗೋರಿ, ಹಂಗೆ ಮಾತಾಡ್ತೀನಿ ತಗೋರಿ. ಅಣ್ಣ ಹಿಂಗೆಲ್ಲ ಮಾಡ್ಬೇಡಪ್ಪ ನೀನು, ಕುಂದ್ರು. ಯಾಕ ನಾವು ಬೀಗ್ರಲ್ಲ ನೀಗ, ಕುಂದ್ರು. ನೀವಂತೀರಿ ಸೌಭಾಗ್ಯಕ್ಕ, ನಾವು ಮೊದಲಿಂದ ನಡ್ಕೊಂಡು ಬಂದಿದ್ದು ಹೊಕ್ಕತನ ಅದು. ಬೀಗ್ರಾದ್ರೇನವ, ನೀವು ನಮ್ಮಂಥರ ಸಂಬಂಧ ಬೆಳೆಸಿದ್ದ ದೊಡ್ಡದು, ಅದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳೋದು ಎಷ್ಟು ನ್ಯಾಯ ಹೇಳು? ಹಿಂಗೆಲ್ಲ ಮಾತಾಡಬೇಡಲಿ ಸರೋಜಿ. ಏಯ್ ಸ್ವಲ್ಪ ನೀರು ಚಹಾ ತೊಂಬ ಹೋಗು. ಹೇಳಿನ್ರಿ, ಅವಿಗೆ ಹೇಳಿನಿ, ತೊಂಬರಕತ್ತಾಳಕ್ಕೆ. ಯವ್ವ ತಗೋರಿ. ಚಹಾ ಕುಡಿದ ನಂತರ ಬರ್ಮಣ್ಣ, ನಾನು ನಿನ್ನ ಜೊತೆ ಮಾತಾಡ್ಬೇಕಂತಂದು ಇವತ್ತು ಸಂಜೆ ಮುಂದೆ ಕರ್ಸಾವಿದ್ನಪ್ಪ, ನೀನ ಬಂದು ಚಲೋ ಆತು. ನೀ ಏನು ಮಾತಾಡ್ಬೇಕು ಹೇಳಿ ಮೊದಲು. ಅದೇನು ನಿಮಗೆ ಗೊತ್ತಿದ್ದ ವಿಷಯನ ಐತ್ರಿ, ಹುಡುಗರು ಒಬ್ರಿಗೊಬ್ರು ಇಷ್ಟಪಟ್ಟವಂತ, ಮತ್ತು ಅದಕ್ಕೆ ಮದ್ವೆ ಅಂದ ಏನು ನೋಡ್ಕೊಂಡು ಹೋಗೋದು ಅದನ್ನೆಲ್ಲ ಮಾತಾಡ್ಬೇಕಿತ್ತಂತಂದು ಬಂದು ನೋಡ್ರಿ. ಅದಕ್ಕೆ ಯಾಕಷ್ಟು ಸಂಕೋಚ ಪಡ್ತೀವ? ಕರೆಕ್ಟಾಗಿ ಕೇಳು. ನಮಗೂ ಗೊತ್ತಿದ್ದಿದ್ದ ಐತೆಲ್ಲ, ನಾನು ಅದ್ರ ಬಗ್ಗೆನ ಮಾತಾಡ್ಬೇಕಂತಂದು ನಿನ್ನ ಕರ್ಸಾವಿದ್ನಪ್ಪ. ಹ್ಞೂನ್ರಿ ಅಣ್ಣಾರ, ಮತ್ತು ಸೌಭಾಗ್ಯ ಕೇಳಿದ್ಲು ನೋಡಾಕೆ ಅಂದ ದಿನ ಚಲೋ ಐತಿ, ಕೇಳ್ಕೊಂಡ್ರ ಬಾ ಅಂತಂದು ನಾವು ಹೋಗಿದ್ವಿ ರೀ. ಅಲ್ಲಿ ಹಿರೇಮಠ ಅಜ್ಜಾರ ಕಡೆ ಕೇಳಿ ಬಂದೀವಿ. ಇನ್ನು 2 ದಿನ ಬಿಟ್ಟು ನೋಡ್ಕೊಂಬಾರವ, ಒಳ್ಳೆ ದಿನ ಐತಿ ಅಂತ ಅಂದ್ರಿ. ಅದಕ್ಕೆ ನಿಮ್ಮ ಮುಂದೆ ಹೇಳಿದ್ರಾತಂತಂದು ಬಂದ್ವಿ. ಹೌದನವ, ದಿನ ಕೇಳಿ ಬಂದಿರನ? ಆಯ್ತು ತಗೋರುವ, ಹಂಗಾರೆ ಇನ್ನು 2 ದಿನ ಬಿಟ್ಟು ನೋಡಕ್ಕೆ ಬರ್ರಿ. ಮದುವೆ ದಿನ ಬೇಕಾರೆ ಇಬ್ಬರು ಹೋಗಿ ಗೊತ್ತು ಮಾಡ್ಕೊಂಡು ಬರೋಣಂತ. ಆದಷ್ಟು ಲಗುನ ಮದುವೆ ಮುಗಿಸ್ಬಿಡು ಅಂತೀನಿ ನಾನು, ಯಾಕಂದ್ರೆ ಮುಂದೆ ನಾವು ರಾಮಗೂ ಕನ್ಯಾ ನೋಡ್ಬೇಕಲ್ಲ, ಅದ್ರ ಸಲುವಾಗಿ. ಇಲ್ಲ ಅಂದ್ರೆ ಅಣ್ಣಾರ, ರಾಮಗೂ ಕನ್ಯಾ ನೋಡ್ಬಿಡ್ರಿ, ಇಬ್ಬರದು ಒಂದೇ ಚಿತ್ರದಾಗ ಮಾಡಿ ಮುಗ್ಸಕ್ಕೆ ಬರ್ತೈತಿ. ಲೇ ಸರೋಜಿ, ನಿನಗೆ ಗೊತ್ತಿಲ್ಲ ಅನ್ಲೆ, ಹಳೆ ಮಾವನ ಬಾಸಿಂಗ ಒಂದೇ ಕಡೆ ನೋಡಕ್ಕೆ ಬರೋದಿಲ್ಲಲೇ. ಅಣ್ಣ ತಂಗಿ ಮದುವೆ ಒಟ್ಟಿಗೆ ಮಾಡಬಾರ್ದು, ಹಂಗೆ ಮಾಡಕ್ಕೆ ಬರೋದಿಲ್ಲ ಅದು. ಅಯ್ಯ ಸೌಭಾಗ್ಯಕ್ಕ, ಹೌದು, ನೆಪ್ಪ ಬರಲಿಲ್ಲ ನೋಡುವ, ನನಗೆ ಗೊತ್ತಾಗಲಿಲ್ಲವ. ಅಷ್ಟು ಮಾಡಿಬಿಡ್ರಿ ಅಕ್ಕಾರ, ಇನ್ನು 2 ದಿನ ಬಿಟ್ಟು ನೋಡಕ್ಕೆ ಬರ್ರಿ, ಮತ್ತು ಹೋಗಿ ಇಬ್ಬರು ಮದುವೆ ಡೇಟ್ ಯಾವಾಗ ಏನಂತಂದು ಕೇಳ್ಕೊಂಬರೋಣಂತ. ಹ್ಞೂ ರೀ ಅಣ್ಣಾರ. ಬರ್ಮಣ್ಣ, ಊಟ ಗಿಟ ಮಾಡಿ ಹೋಗ್ರಿ, ನಾನು ಸ್ವಲ್ಪ ಹೊಲದ ಕಡೆ ಕೆಲಸ ಐತಪ್ಪ, ಅರ್ಜೆಂಟ್ ಹೋಗ್ಬೇಕು. ನಾನು ಫೋನ್ ಬಂದಿತ್ತು, ಅದಕ್ಕೆ ಎದ್ದಿದ್ದೆ. ನಾನು ಹೋಗಿ ಬರ್ತೀನಿ, ಆರಾಮ್ ಊಟ ಮಾಡಿ ಹೋಗ್ರಿ. ಇಲ್ಲಿ ಬರ್ರಿ, ನಂದು ಒಂದು ಸ್ವಲ್ಪ ಅಲ್ಲೇ ನಿಮ್ಮ ಹೊಲದ ಕಡೆನೇ ಕೆಲಸ ಇತ್ತು. ಅವ ಶಂಕರೇ ಬರ್ತೀನಿ ಅಂದಿದ್ದ, ಅವನ ಜೊತೆ ಸ್ವಲ್ಪ ಮಾತಾಡೋದಿತ್ತು ನಮ್ಮದು. ಬರ್ರಿ ಹೋಗೋಣಂತೆ, ನಾವು ಹತ್ತಾಗ ಬರ್ತೀವಿ. ಊಟ ಈಗ ಹಾಗೆ ಬಂದಿತ್ತು ನಮ್ಮದು. ನಡೀಪ ಹೋಗೋಣ. ಸುಲೋಚನಮ್ಮ ಆರಾಮದಿಯಾ? ಬಾ ಬೇ, ಗೆಳತಿ ನೋಡಕ್ಕೆ ಬಂದೇನ? ಏಯ್ ಸೌಭಾಗ್ಯ, ಇಲ್ಲಿ ಸುಲೋಚನಮ್ಮ ಮತ್ತು ಅವ್ರ ಮೊಮ್ಮಗಳು ಬಂದ, ಅವಡು ಒಳಗೆ ಕರಿ. ಯಾರು? ಶರಣನ? ಆರಾಮದಿಯಾ ಶರಣಯ್ಯ? ಹ್ಞೂನವ್ವ, ನಿಮ್ಮಂಥ ಹಿರಿಯರ ಆಶೀರ್ವಾದದಿಂದ ಆರಾಮದೀವಿ ನೋಡಿ, ಏನು ಚಿಂತಿಲ್ಲ. ನಡಿ ಒಳಗೆ ನಡಿ, ಕುಂದ್ರ ನಡಿ. ಹಗರ್ಕಯ್ಯಮ್ಮ, ಹಗರ್ಕ ಬಾ. ಆರಾಮದಿಯಾ ಶೋಭೆ? ಇದೇನ ಸೌಭಾಗ್ಯಕ್ಕ, ಈ ಮುದುಕಿ ಕಣ್ಣಾರು ಕಾಣ್ತಾವಿಲ್ಲ, ಸೋಬೆ ಅಂತತ್ತಲ್ಲ ನಿನಗೆ? ಇಲ್ಲಲೇ, ಅಮ್ಮ ಯಾವಾಗಲೂ ನನಗೆ ಸೌಭಾಗ್ಯ ಐತಲ್ಲ, ಅದಕ್ಕೆ ಸೋಬಿನ ಅಂತಿದ್ಲು. ಆಕೆಗೇನ ಸೌಭಾಗ್ಯ ಅನ್ನಕ್ಕೆ ಬರಂಗಿಲ್ಲ ಅಂತ. ಹೌದಾ? ಇವೇನ ಇವು ಎಬರೇಶಿ ಮಾರಿವು? ಆರಾಮದಿಯಾ ಅಂದ್ರ ಒಬ್ರಿಗೊಬ್ರು ಮಾತಾಡ್ಕೊಂತಾವಲ್ಲ, ನಿನಗ ಮಾತಾಡ್ಸಕತ್ತೀನಿ ಸೌಬಿ. ಹ್ಞೂ ನಮ್ಮ ಆರಾಮದೀನಿ, ನೀ ಆರಾಮದಿಯನ? ನಾವು ಆರಾಮದೇವ್ ನೋಡು. ಎಲ್ಲಿ ನಿಮ್ಮ ಅಟ್ಟು ಕಾಣವಲ್ಲ. ಆಂಟಿ ಆಶೀರ್ವಾದ ಮಾಡ್ರಿ. ಎದ್ದೇಳುವ, ಎದ್ದೇಳು, ಎದ್ದೇಳು, ಆಶೀರ್ವಾದ ಮಾಡಿ. ಈ ಹುಡುಗಿಗೆ ಎಷ್ಟು ಒಳ್ಳೆ ಸಂಸ್ಕೃತಿ ಐತಿ. ನಮ್ಮ ರಾಮಗ ಈಕಿನ್ನ ನೋಡಿದ್ರೆ ಹಂಗ ಮಾತಾಡಿ ನೋಡೋಣ ಅಂತ.
ಸೌಭಾಗ್ಯಕ್ಕ ನೀ ಏನು ಯೋಚನೆ ಮಾಡಕತ್ತಿಯಲ್ಲ ಅದು ನನ್ನ ತಲೆಗೂ ಬಂದೈತಿ. ಭಾಳ ಕರೆಕ್ಟ್ ಆಗತ್ತ. ಯೋಚನೆ ಮಾಡಿ ನೋಡ್ರಿ. ಯಮ್ಮ ಕುಂದ್ರ ಬಾಯ್ ತಗ ಕರಿತೀನಿ ಸುಧಾರಾಣಿನ. ನಮ್ಮ ಅತ್ತಿನೂ ಕರಿತೀನಿ. ಆಂಟಿ ಸುಧಾರಾಣಿನ ಕರಿತೀರಿ? ಹಾ ಕುಂದರವ, ನಮ್ಮ ಅತ್ತಿನ ಕರ್ಕೊಂಡು ಸುಧಾರಾಣಿನ ಕರೆದು ಬರ್ತೀನಿ. ಅಂತಂಗಿ ಯಾರು ಕೆಂಪ್ ಮಂಗನಂತ ಮಾರಿ ಮಾಡ್ಕೊಂಡು ನಿಂತಿದ್ದೆ? ಕಾಗೆ ಮುದುಕಿ, ನನಗೂ ಕೆಂಪ್ ಮಂಗನಂತ ಮಾರಿ ಅಂತೀಯ? ನಾನು ಮಂಗನಂತೆ ಮಾರಿದ. ನಾನು ಈ ಊರಲ್ಲಿ ಒನ್ ಬ್ಯೂಟಿಫುಲ್ ಫಿಗರ್. ಬೇಯಮ್ಮ, ನಾನು ಸರೋಜ, ಮೂಲಿಮನಿ ಸರೋಜ. ನಾನು ಅಯ್ಯ ಸರೋಜ ನೀನು? ಬೇರೆ ಇದ್ದು ಬಿಡು, ನಾನು ನೋಡಿದಾಗ ಈಗ ಬೇರೆ ಆಗಿ. ಆಗಿನಿ ನಿನ್ನ ಕಣ್ಣ ಬೇರೆ ಆಗಿರ್ಬೇಕು ನೋಡು. ಸುಬ್ಬಚ್ಚಿನಿ ಆರಾಮದಿಯಾ? ಅಯ್ಯೋ ಮುದುಕಿ, ನನ್ನ ದುಡಿಸ್ಬಿಟ್ಟಿಲ್ಲ ನೀನು. ಆರಾಮದಿಯನು? ನಾ ಆರಾಮದೇನಿ, ನೀ ಆರಾಮದೇ ಇಲ್ಲ? ಸುಧಾ ಬಾ ಈ ಕಡೆ ಕೂತ್ ಮಾತಾಡೋಣ. ಯಾಕ ಸಿಟ್ಟಾದಂಗಾಗಿ? ಯಾಕೂ ಇಲ್ಲವಾ, ನಿಮ್ಮಂಗ ಮರ್ಯಾದಿಂದ ಇರಾಕ್ ಬರಂಗಿಲ್ಲ ನಮ್ಗ, ಅದಕ್ಕೆ ಮತ್ತೆ ದೂರ ನಿಂತ ಮಾತಾಡ್ಬೇಕಂತ ಇಲ್ಲೇ ನಿಂತೀನಿ. ಸುಧಾ ಏನು ಮಾತಾಡತ್ತಿ ನೀನು? ಬಾ ಹೊರಗೆ ಕಟ್ಟಿ ಕುಂತು ಮಾತಾಡೋಣ. ಇವು ಮಾತಾಡ್ಸ್ಕೊಡೋರು ನಮ್ಮನ್ನ ನೋಡು, ಏನು ಹಂಗೆ ಒಟ ಹತ್ತಾಕತ್ತಾವು. ನಡಿ ಹೊರಗೆ ಹೋಗಿ ಮಾತಾಡೋಣಂತ. ಯಾಕ ಕನ್ನಡನ ಮಾತಾಡತ್ತೀನಿ, ಅರ್ಥ ಆಗೋಲ್ತ ನಿನಗೆ? ಏಯ್ ಸುಧಾ, ಸುಮ್ಮನೆ ಇರ್ತಿಲ್ಲಿನ? ನಾ ಹೇಳಿದ್ದೇನ ನೀ ಮಾಡಕತ್ತಿದ್ದೇನ? ಸುಮ್ ಕುಂತು ಮಾತಾಡ್ಬೇಕಷ್ಟ. ಆಂಟಿ ನೀವೇನು ಮಾತಾಡತ್ತೀರಿ ನಂಗೆ ಒಂದು ಅರ್ಥ ಆಗೋಲ್ತು. ಈಕೆ ಯಾಕೆ ಹಿಂಗೆ ಸಿಟ್ಟಾಗ್ಯಾಳ? ನೀ ಕುಂದ್ರವ, ನಾ ಹೇಳ್ತೀನಿ, ನೀ ಕುಂದ್ರ. ಅಲ್ಲಿ ಏನಾಯ್ತು ಹೇಳ? ಯಾಕೆ ಹಿಂಗೆ ಸಿಟ್ಟಾಗ ನನಗೆ ಏನಂತ ತಿಳ್ಕೊಬೇಕು ನಾನು? ಅದು ಏನಾಯ್ತಂದ್ರ, ಅಯ್ಯೋ ಆಂಟಿ ನಾನು ಈ ಥರ ಎಲ್ಲ ಹೇಳೇ ಇಲ್ಲ ಆಂಟಿ. ಅಷ್ಟಕ್ಕೂ ಆ ಆಂಟಿ ಭೇಟಿಯಾದಾಗ ನನ್ನ ಮುಂದೂ ಈಕಿ ಬಗ್ಗೆ ಕೆಟ್ಟದಾಗೆಲ್ಲ ಹೇಳಿದ್ರು. ಆಕೆ ನೀ ಹಂಗೆ ಆಕೆ ಹಿಂಗೆ ಅಂತಂದು. ಆದ್ರೆ ಅವು ಯಾವ ನಾನು ನಂಬಿಲ್ಲ, ತಲೆಯಾಗೂ ಇಟ್ಕೊಂಡಿಲ್ಲ ಆಂಟಿ ನಾನು. ಏನು ನಿನ್ನ ಮುಂದೂ ನನ್ನ ಬಗ್ಗೆ ಕೆಟ್ಟದಾಗ ಹೇಳಿದ್ರಾ? ಹ್ಞೂನ್ಲೇ, ನಿನ್ನ ಬಗ್ಗೆ ಕೆಟ್ಟದಾಗ ಹೇಳಿದ್ರು. ನೋಡಕ್ಕೆ ಎದೆ ಮೇಲೆ ವೇಲ ಕಲರ್ದ ಹೆಂಗೆ ಅಡ್ಡಾಡ್ತಾಳ, 2 ದಿನ ಎಲ್ಲೇ ಓಡೋಗಿದ್ಲು, ಹಂಗೆ ಹಿಂಗೆ ಅಂತ ಏನೇನೆಲ್ಲ ಮಾತಾಡಿದ್ರಲ್ಲೇವಾ. ಅದು ಯಾವುದೂ ನಾನು ನಂಬಿಲ್ಲ. ಅದಾದ್ಮೇಲೆ ನಮ್ಮ ಅಪ್ಪಾಜಿ ಬಂದು ಹೇಳಿದರು, ಆಕೆ ಮಾತೇನು ಕೇಳಕ್ಕೆ ಹೋಗ್ಬೇಡ, ಆಕೆ ಸುಳ್ಳ ತಗಲ ಹೇಳಿ ಜಗಳ ಹಚ್ತಾಳ ಅಂತಂದು. ನೋಡಿದೇನ ನಾ ಹೇಳಿದ್ನಿಲ್ಲ, ಆಕೆ ಸುದ್ದುಳಕ್ಕೆ ಅಲ್ಲವಾ ಅಂತಂದು. ಈಗಾರ ನಂಬಿದಿಲ್ಲ? ಆ ಹುಡುಗಿ ಜೊತೆ ಸುಮ್ಮನೆ ಸಿಟ್ಟಾದಿ. ಈಗಾರ ಚೆನ್ನಾಗಿ ಮಾತಾಡ ಹುಡುಗಿ ಜೋಡಿ. ಐ ಆಮ್ ಸೋ ಸಾರಿಲೇ, ನನ್ನ ಬಗ್ಗೆ ಹೇಳಿದ್ನೆಲ್ಲ ನೀ ನಂಬೇ ಇಲ್ಲ. ಆದ್ರೆ ನೀ ಹೀಗೆಲ್ಲ ಅಂದಿ ಅಂತ ನಾನು ನಂಬ್ಕೊಂಡು ನಿನ್ನ ಬಗ್ಗೆ ಸಿಟ್ಟಾದೆ. ಐ ಆಮ್ ಸೋ ಸಾರಿಲೇ, ನಿನ್ನ ಮುಂದೆ ನಾ ಭಾಳ ಸಣ್ಣಕ್ಕೆ ಆಗಿಬಿಟ್ಟೆ. ಅಯ್ಯೋ ಹೋಗಲಿ ಬಿಡ್ಲೆ, ನೀನೇ ಹೇಳ್ತಿದ್ದಿ ಮೊದಲ ಫ್ರೆಂಡ್ಶಿಪ್ ಒಳಗೆ ನೋ ಸಾರಿ ನೋ ಥ್ಯಾಂಕ್ಸ್ ಅಂತಂದು. ಆದ್ರೆ ಈಗ ನೀನೇ ಸಾರಿ ಕೇಳಕತ್ತೇನು? ಹೋಗಲಿ ಬಿಡು. ಅದೇನೋ ಒಂದು ಹಂಗೆ ಒಬ್ಬೊಬ್ರು ಮೈಂಡ್, ಒಬ್ಬರು ನಂಬ್ತಾರ, ಒಬ್ರು ನಂಬಂಗಿಲ್ಲ. ನಿನ್ನ ಮೈಂಡು ಸ್ವಲ್ಪ ವೀಕ್ ಇರೋದ್ರಿಂದ ನೀನು ನಂಬಿ ಅಷ್ಟೆ. ನಾನು ನಿನ್ನ ಬಗ್ಗೆ ಏನೂ ಅಂದಿಲ್ಲವಾ. ನೋಡ್ಸುದಾ, ನಾ ಈಗಾದರೂ ಹೇಳ್ತೀನವ ನಿನಗೆ, ಆ ಪರಿಮಳ ಮಾತು ಒಟ್ಟ ಕೇಳಕ್ಕೆ ಹೋಗ್ಬೇಡ. ಆಕೆ ಏನಂದ್ರೆ ಅಲ್ಲೇ ಹ್ಞೂ ಅಂದು ಅಲ್ಲೇ ಮರೆತು ಬಿಡು. ಆಕೆ ಭಾಳ ಜಗಳ ಹಾಕ್ತಾಳೆ ಊರನ್ನೋರು ಯಾರು ಆಕೆ ಮಾತಿಗೆ ತಲೆ ಕೇಳಿಸ್ಕೊಳಂಗಿಲ್ಲ. ಆದ್ರೆ ನಿಮ್ಮಿಬ್ರಿಗೂ ಆಕೆ ಬಗ್ಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನಿಮಗಿಬ್ರಿಗೂ ಕೆಡ್ಡಿ ಹಚ್ಚಾಳ ಅಷ್ಟ. ಆಕೆ ಇನ್ನೊಮ್ಮೆ ಏನರ ಹೇಳಕ್ಕೆ ಬಂದ್ರೆ ಹ್ಞೂ ಅಂದು ಎದ್ದು ಬಿಡ್ರಿ. ಹ್ಞೂ ಆಂಟಿ, ಇನ್ನೊಮ್ಮೆ ಅವ್ರು ಹೇಳಿದ್ದೇನು ಕೇಳಲ್ರಿ ನಾನು. ಅದೇನದ ಆಂಟಿ ಕುಂಟಿ ಅಂತಂದು ಚೆನ್ನಾಗ ಬಾಯ್ ತುಂಬ ಅತ್ತಿ ಅಂತ ಕರಿ. ಹ್ಞೂ ಅತ್ತಿ. ಅಯ್ಯ ಸೌಭಾಗ್ಯಕ್ಕ, ನೋಡಲ್ಲ ನನ್ನ ಸತಿಗೆ ನಾಚಿಕೆ ಆತ. ಅಂದ್ರೆ ಇವರು ರಾಮು ರವಾರ ನಮ್ಮ ಅತ್ತೆಯರ. ಯವ್ವಾ ನಮ್ಮ ರಾಮು ಬಂದಾನ. ಲೈ ಇಲ್ಲ ನಿಂದ್ರ ಒಳಗೆ ಬರ್ಲಿ. ಅದರ್ಕ ನಾನು ದುಗಿಸ್ ಹೋಗಿ ಮತ್ತೆ ಒಳಗೆ ಬರ್ತಾನೆ ತಡಿ. ಹೋಗತ್ತಿ ನೀನು. ಯವ್ವಾ ಮನೆ ಚಾವಿ ಕೊಡು ಬೇ, ಮನೆ ಹತ್ರ ಕುಂತ್ ಸಾಕಾಗಿ ಬಂದೆ. ಹೌದಾ, ಚಾವಿ ಇಸ್ಕೊಳಕ್ ಬಂದೇನ? ನಾ ಎಲ್ಲೇ ಹುಡುಗಿ ನೋಡಕ್ ಬಂದೇನ ಅಂದೆ. ಬೇ ಸುಮ್ ಚಾವಿ ಕೊಡು ಬೇ. ರಾಮು, ಈಕೆ ನನ್ನ ಫ್ರೆಂಡ್ ರಚನಾ ಅಂತಂದು. ನಮಸ್ಕಾರ ಅಣ್ಣ. ಹಾಂ ನಮಸ್ಕಾರ ಬೇ. ಆರಾಮ? ಹಾಂ ಅಣ್ಣ ಆರಾಮ್. ನೀವು ಆರಾಮ? ರಚ್ಚು ಇವರು ಹಾಂ, ಇಷ್ಟೆಲ್ಲ ಮಾತಾಡಿದ ಮೇಲೆ ತಿಳ್ಕೊಳ್ಳೋರಷ್ಟು ದಡ್ಡಿ ಏನು ನಾನಲ್ಲ. ರಾಮು ಅಣ್ಣ ಅಂದ್ರೆ ಇವರೇ. ಸರಿ ತಗೋರವ ಸೌಭಾಗ್ಯಕ್ಕ, ನಾವು ಬಂದು ಭಾಳ ತಾತು ಮನೆಗೆ ಹೋಗ್ಬರ್ತೀವಿ. ಹಾಂ ಹೋಗ್ಬರ್ರವ. 2 ದಿನ ಬಿಟ್ಟು ಹಣ್ಣಕಾಯಿ ತೊಗೊಂಡು ಕಣ್ಣೆ ನೋಡಕ್ಕೆ ಬಂದುಬಿಡ್ರಿ. ನೋಡಿದ್ದ ಕಣ್ಣೆ ಐತವ, ಮತ್ತೇನು ಕಣ್ಣೆ ನೋಡಕ್ಕೆ ಬರೋದು? ಮನ್ಸಿಗೆ ಬಂದಲ್ಲೇ ಮತ್ತೆ ಹಣ್ಣಕಾಯಿ ತೊಗೊಂಬರಾಕತ್ತೀವಿ. ಆದರೂ ನೇಮಕ್ಕೆ ಮಾಡ್ಬೇಕಲ್ಲೇ. ಹ್ಞೂ ನಾಯಕ್ಕ ಮಾಡ್ಬೇಕಲ್ಲ, ಮತ್ತೆ ನಮ್ಮ ನೇಮ ಸಂಪ್ರದಾಯ ಬಿಡೋಕ್ಕಾಕತ್ತೇನೋ. ಮತ್ತೆ ಹೋಗ್ಬರ್ತೀವಕ್ಕ. ಬಾಯ್ ಸುಧಾ. ಬಾಯ್ ರೀ.
ಹೋಗ್ಬರ್ರಿ. ಇವತ್ತ ಬರ್ತೇನಪ್ಪ. ಹಾಂ ಹಾಂ ಬಂದೆ ಬಾಯ್ ಬಾಯ್. ಬಾಯ್ ಹೋಗಿ ಬರ್ತೀನಿ. ಹ್ಞೂ ಹೋಗ್ಬರ್ರಿ. ಬಾಯ್. ಸಾಕಪ್ಪ, ಆಗ್ಲೇ ಭಾಳ ಸತಿ ಬಾಯ್ ಅದು. ಹೋಗಿ ನಿಮ್ಮ ಕೈ ಹಾಕತ್ತಾಳ ಹೋಗಿ. ಹ್ಞೂ ಅತ್ತಿ. ಹಗರ್ಕ ಅಯ್ಯ ಹುಡುಗ ಮನೆ ಮುಟ್ಟಿನ ಮಾವ. ಹೋಗ್ಬಾ ನೀನು. ಬಾ ರಚ್ಚು, ನಾವು ಒಳಗೆ ಕೂತ್ಕೊಂಡು ಮಾತಾಡೋಣ. ಬಾ ರಚ್ಚು, ನೀ ಸ್ವಲ್ಪ ಒಳಗೆ ಕುಂದ್ರವಿ. ಒಂದು ಸ್ವಲ್ಪ ಕೆಲಸ ಐತೆ, ಕಳಿಸ್ತೀನಿ ಹಾಂ. ಹ್ಞೂ ಆಂಟಿ. ಏನು ಬೇಕು ಕೆಲಸ? ಯಾಕೆ ಏನು ಎತ್ತಂತ ಏನು ಕೇಳಬೇಡ. ಸುಮ್ಮನೆ ಆಕೆಗೆ ನಿಮ್ಮ ಅಣ್ಣನ ಫೋಟೋ ತೋರಿಸು, ನಿಮ್ಮ ಅಣ್ಣನ ಬಗ್ಗೆ ಒಂದು ಸ್ವಲ್ಪ ಹೇಳು. ಹಾಗಾಗಿ ನಿಮ್ಮ ಅಣ್ಣನ ಬಗ್ಗೆ ಏನು ಅಭಿಪ್ರಾಯ ಆಯ್ತು ಅಂತ ತಿಳ್ಕೊ. ಹಾಂ, ಏನು ಎತ್ತಂತ ಆಮೇಲೆ ಹೇಳ್ತೀನಿ ನಾ, ಏನು ಕೇಳ್ಕೊಂಡು ಕುಂದ್ರಬೇಡ. ಆಯಿತು, ನನಗೂ ಅರ್ಥ ಆಯ್ತು.